ಒಂದು ಕಾಲದಲ್ಲಿ ಒಂದು ದೊಡ್ಡ ರಾಜ್ಯ ಇತ್ತು. ಆ ರಾಜ್ಯದ ರಾಜನು ಬಹಳ ವಯಸ್ಸಾದವನಾಗಿದ್ದ. ಅವನಿಗೆ ಒಬ್ಬ ವಿಶ್ವಾಸಾರ್ಹ ಕ್ಷೌರಿಕ ಇದ್ದನು. ರಾಜನ ಕೂದಲು ಕತ್ತರಿಸುವ ಕೆಲಸವನ್ನು ಅವನೇ ಮಾಡುತ್ತಿದ್ದ. ಒಂದು ದಿನ ಕ್ಷೌರಿಕ ರಾಜನ ತಲೆಯನ್ನು ಕ್ಷೌರ ಮಾಡುತ್ತಿದ್ದಾಗ ಅವನು ರಾಜನ ತಲೆಯ ಮೇಲೆ ವಿಚಿತ್ರ ಗುರುತು ಕಂಡನು. ಅದು ಒಂದು ರಹಸ್ಯದ ಚಿಹ್ನೆಯಂತಿತ್ತು. ಕ್ಷೌರಿಕನು ಭಯಪಟ್ಟರೂ ರಾಜನಿಗೆ ಏನೂ ಹೇಳಲಿಲ್ಲ. ಆದರೆ ಆ ರಹಸ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲು ಅವನಿಗೆ ಕಷ್ಟವಾಯಿತು. ಒಂದು ದಿನ ಅವನು ಕಾಡಿಗೆ ಹೋಗಿ ಒಂದು ಮರದ ಬಳಿ ನಿಂತು ತನ್ನ ಮನಸ್ಸಿನಲ್ಲಿದ್ದ ರಹಸ್ಯವನ್ನು ಜೋರಾಗಿ ಹೇಳಿದ. ರಾಜನ ತಲೆಯ ಮೇಲೆ ರಹಸ್ಯ ಗುರುತು ಇದೆ. ಅವನು ಅದನ್ನು ಹೇಳಿದ ಮೇಲೆ ಮನಸ್ಸು ಹಗುರವಾಯಿತು. ಕೆಲವು ದಿನಗಳ ನಂತರ ಆ ಮರದಿಂದ ತಯಾರಿಸಿದ ವಾದ್ಯವನ್ನು ರಾಜಭವನಕ್ಕೆ ತಂದು ಬಾರಿಸಿದರು. ಆ ವಾದ್ಯದಿಂದ ಶಬ್ದ ಬರುವಾಗ ಅದೇ ಮಾತು ಕೇಳಿಸಿತು. ರಾಜನ ತಲೆಯ ಮೇಲೆ ರಹಸ್ಯ ಗುರುತು ಇದೆ. ರಾಜನು ಆಶ್ಚರ್ಯಪಟ್ಟನು. ನಂತರ ಕ್ಷೌರಿಕನು ನಿಜವನ್ನು ಒಪ್ಪಿಕೊಂಡನು. ರಾಜನು ಕೋಪಗೊಳ್ಳಲಿಲ್ಲ, ಬದಲಾಗಿ ರಹಸ್ಯವನ್ನು ಒಬ್ಬನೇ ಹೊತ್ತುಕೊಳ್ಳುವುದು ಕಷ್ಟ, ಆದರೆ ಸತ್ಯತೆ ಮುಖ್ಯ ಎಂದು ಹೇಳಿ ಕ್ಷೌರಿಕನನ್ನು ಕ್ಷಮಿಸಿದನು. ಕಥೆಯ ನೀತಿ: ರಹಸ್ಯಗಳನ್ನು ಹೊತ್ತುಕೊಳ್ಳುವುದು ಕಷ್ಟ, ಆದರೆ ಸತ್ಯತೆ ಮತ್ತು ಪ್ರಾಮಾಣಿಕತೆ ಜೀವನದಲ್ಲಿ ಮುಖ್ಯ.